ಹೌದು, ಈ ಹಿಂದೆ ತೆರೆದ ಬಾವಿಯಿಂದ ನೀರು ಹಾಯಿಸಿ ಬೆಳೆ ಬೆಳೆಯುತ್ತಿದ್ದ ಕಾಲವೊಂದಿತ್ತು. ಮಾನವರ ಅತಿಯಾಸೆ ಮತ್ತು ಆಧುನಿಕ ತಂತ್ರಜ್ಞಾನದ ಫಲವಾಗಿ ಅಂತರ್ಜಲ ಪಾತಾಳ ಸೇರಿತಲ್ಲ. ಆಗ ಅನಿವಾರ್ಯವಾಗಿ ಬಯಲುಸೀಮೆ ರೈತರು ತಂತ್ರಜ್ಞಾನದತ್ತ ಮುಖ ಮಾಡಲು ಆರಂಭಿಸಿದರು. ಅದರ ಭಾಗವಾಗಿ ಹನಿ ನೀರಾವರಿ, ತುಂತುರು ನೀರಾವರಿ ಚಾಲ್ತಿಗೆ ಬಂತು. ಪರಿಣಾಮ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ಬೆಳೆಯುವ ಪದ್ಧತಿಗಳು ಅನಾವರಣವಾದವು. ಅಲ್ಲದೆ ಸರ್ಕಾರ ಪಾಲಿಹೌಸ್ ಎಂಬ ಹೊಸ ಪದ್ಧತಿಗೆ ರಿಯಾಯಿತಿ ನೀಡಿತು. ಇದರಿಂದಾಗಿ ಪ್ಲಾಸ್ಟಿಕ್ ಹೊದಿಸಿದ ಟೆಂಟ್ ಒಳಗೆ ಬೆಳೆ ಬೆಳೆಯುವ ವಿನೂತನ ಪದ್ಧತಿಯು ಜಿಲ್ಲೆಯಲ್ಲಿ ಖ್ಯಾತಿ ಪಡೆಯಿತು. ಇದರಿಂದ ನೀರಿನ ಬಳಕೆ ಪ್ರಮಾಣ ಕಡಿಮೆಯಾಗುವ ಜೊತೆಗೆ ಬೆಳೆಯ ಇಳುವರಿ ಹೆಚ್ಚಲಾರಂಭಿಸಿತು. ಇನ್ನೂ ಮುಂದುವರೆದ ಜಿಲ್ಲೆಯ ರೈತರು ಬೆಳೆ ಉತ್ತಮ ಫಸಲು ಬರಲು ಮತ್ತಷ್ಟು ತಂತ್ರಜ್ಞಾನದತ್ತ ಮುಖ ಮಾಡಿದರು. ಇದರ ಪರಿಣಾಮ ಋತುಮಾನಗಳಿಗೆ ತಕ್ಕಂತೆ ಬೆಳೆ ನಿರ್ವಹಣೆ ನಾಜೂಕಾಗಿ ಮಾಡಿ ಉತ್ತಮ ಬೆಲೆ ದಕ್ಕಿಸಿಕೊಳ್ಳುವಲ್ಲಿ ಸಫಲರಾಗುತ್ತಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಹೊಸಹೊಡ್ಯ ಗ್ರಾಮದ ಯುವ ರೈತ ಶ್ರೀಕಾಂತ್ ಇದೀಗ ನೂತನ ಪದ್ಧತಿಯೊಂದಕ್ಕೆ ತಾಲೂಕಿನಲ್ಲಿ ನಾಂದಿ ಹಾಡಿದ್ದಾರೆ. ತಮ್ಮ ಜಮೀನಿನಲ್ಲಿ ಸೇವಂತಿಗೆ ಹೂವು ಬಿತ್ತನೆ ಮಾಡಿದ್ದು ಈಗ 2ನೇ ಫಸಲಿನ ನಿರೀಕ್ಷೆಯಲ್ಲಿದ್ದಾರೆ. ಹೂವು ಸೇರಿದಂತೆ ಹಲವಾರು ಖರೀದಿ ಬೆಳೆಗಳಿಗೆ ಚಳಿಗಾಲ ಅಷ್ಟೊಂದು ಸೂಕ್ತವಲ್ಲ. ಆದರೆ ವೈಜ್ಞಾನಿಕವಾಗಿ ಬೆಳೆದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ಆ ನಿಟ್ಟಿನಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನು ಶ್ರೀಕಾಂತ್ ಸೇವಂತಿಗೆ ಹೂ ಬೆಳೆಯಲು ಅಳವಡಿಸಿಕೊಂಡಿದ್ದಾರೆ. ದಟ್ಟ ಮಂಜು ಸುರಿಯುವ ಚಳಿಗಾಲದಲ್ಲಿ ಸೇವಂತಿಗೆ ಹೂವಿನ ನಾರು ನಾಟಿ ಮಾಡಿ ಅವುಗಳ ಬೆಳವಣಿಗೆಗೆ ಅನುಕೂಲವಾಗುವಂತೆ ರಾತ್ರಿಯ ವೇಳೆ ವಿದ್ಯುತ್ ದೀಪಗಳಿಂದ ಬೆಳಕಿನ ವ್ಯವಸ್ಥೆ ಮಾಡಿದ್ದಾರೆ. ಆ ಸೇವಂತಿಗೆ ನಾರು ಆರೋಗ್ಯಯುತ ಗಿಡಗಳಾಗಿ ಬೆಳೆಯಲು ಈ ದೀಪಗಳ ಬೆಳಕು ಸಹಕಾರಿಯಾಗಿದ್ದು, ರಾತ್ರಿಯ ವೇಳೆಯೂ ಗಿಡಗಳ ಬೆಳವಣಿಗೆಗೆ ಪೂರಕವಾಗುವಂತೆ ಬೆಳಕಿನ ವ್ಯವಸ್ಥೆ ಮಾಡಲಾಗಿದೆ. ಈ ಪದ್ಧತಿ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಹಲವು ವರ್ಷಗಳಿಂದ ಇದ್ದು, ತೋಟಗಾರಿಕಾ ಬೆಳೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಹೇರಳವಾಗಿ ಬೆಳೆಯುತ್ತಿರುವ ಬಾಗೇಪಲ್ಲಿಯಲ್ಲಿಯೂ ಈ ಪದ್ಧತಿ ಆರಂಭವಾಗಿದ್ದು ರೈತರಿಗೆ ಕುತೂಹಲ ಕೆರಳಿಸಿದೆ. ಇನ್ನು ಸೇವಂತಿಗೆ ಬೆಳೆ ಮತ್ತು ಅದಕ್ಕೆ ಅಳವಡಿಸಿರುವ ವಿದ್ಯುತ್ ದೀಪಗಳ ಕುರಿತು ಪ್ರತಿಕ್ರಿಯೆ ನೀಡಿದ ರೈತ ಶ್ರೀಕಾಂತ್, ಪ್ರತಿ ಕೆಜಿ ಸೇವಂತಿಗೆ ಹೂವು 80 ರಿಂದ 160 ರೂಪಾಯಿಗೆ ಮಾರಾಟವಾಗುತ್ತಿದೆ. ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗುತ್ತದೆ. ಎಕರೆಗೆ 2 ರಿಂದ 3 ಲಕ್ಷ ಖರ್ಚಾದರೆ ಉತ್ತಮ ಬೆಲೆ ಸಿಕ್ಕಾಗ ಲಾಭವೂ ಅಷ್ಟೇ ಸಿಗುತ್ತದೆ ಎಂದರು. ಇದು ನಾರು ಬಂದ್ಬಿಟ್ಟು ಸೆಂಟೆಲ್ಲೋ ಅಂತ, ಇದು ಮೇ ಬಿ ಕಲ್ಕತ್ತಾ ನಾರು ಅಂತ ಸಿಗುತ್ತೆ, ರಾಯ್ಕೋಟ್ ಅಂತ ನಾರು ಸಿಗುತ್ತೆ. ಡಿಫ್ರೆನ್ಸ್ ಎರಡಿದೆ ಇದರಲ್ಲಿ. ರಾಯ್ಕೋಟ ನಾರು ಬಂದುಬಿಟ್ಟು ಅವರೇ ಕಟ್ ಮಾಡಿಕೊಡ್ತಾರೆ. ಕಲ್ಕತ್ತಾ ನಾರು ಅಂದರೆ ಕ್ವಾಲಿಟಿ ಸ್ವಲ್ಪ ಮೇಂಟೈನ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಗೊತ್ತಿರೋರು ಬಂದು ಕಲ್ಕತ್ತಾ ನಾರೇ ಪ್ರಿಫರೆನ್ಸ್ ಮಾಡ್ತಾರೆ. ಯಾಕಂದರೆ ಅದರಲ್ಲಿ ವಿಲ್ಡ್ ಪರ್ಪಸ್ ಇರಲ್ಲ ಆ್ಯಕ್ಚುಲಿ, ಅದರಿಂದ ಕಲ್ಕತ್ತಾ ನಾರಿಗೆ ಪ್ರಿಫರೆನ್ಸ್ ಮಾಡ್ತಾರೆ. ಅದನ್ನು ಮೈನ್ ಫಸ್ಟು ಭೂಮಿಗೆ ತಾಕತ್ತು ಮಾಡಬೇಕು. ಇದು ಫರ್ಟಿಲೈಸರ್ ಬಿಟ್ಬಿಟ್ಟು ಮೂಟೆಗಳು ಬಿಟ್ಬಿಟ್ಟು ತಿಪ್ಪೆ ಗೊಬ್ಬರ ಅಂತ ಹಾಕ್ಕೊಂಡ್ರೆ ಚೆನ್ನಾಗಿ ಕ್ರಾಪು ಇಳುವರಿ ಬರುತ್ತೆ.
ಇಲ್ಲ ಅಂದ್ಬಿಟ್ರೆ ಇದು ಮಾಮೂಲಿ ಮೂಟೆ ಗೊಬ್ಬರ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಪ್ರೆಸೆಂಟಿಗೆ ಇದು ಗಿಡ ಬರುತ್ತೆ ಅಷ್ಟೇ, ಆಮೇಲೆ ಬರ್ತಾ ಬರ್ತಾ ಡೆವಲಪ್ ಆಗೋದು ಕಮ್ಮಿ ಆಗೋಗುತ್ತೆ, ಗಿಡ ಡೆವಲಪ್ಮೆಂಟ್ ಇರಲ್ಲ, ಅದರಿಂದ ನಾನಾ ರೋಗಗಳು ಬರುತ್ತೆ. ಅದಕ್ಕೆ ಯಾರೇ ಆಗಲಿ ರೈತರು ಫಸ್ಟು ತಿಪ್ಪೆ ಗೊಬ್ಬರ ಸ್ವಲ್ಪ ಕಾಸ್ಟ್ಲಿಯೇ ಆಗಲಿ ಪ್ರಿಫರೆನ್ಸ್ ಮಾಡಿ ಚೆನ್ನಾಗಿ ಒಂದು ಬೆಳೆಗೆ ಹಾಕಿದ್ರೆ 2 ಬೆಳೆ ಆಗುತ್ತೆ. ಅದರಿಂದ ಯಾರಾದರೆ ಆಗಲಿ ಚಾಮಂತಿ ಗಿಡನ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಬೆಳಿಬೋದು. ರೇಟು ಅಂದರೆ ಮಾಮೂಲಿ ಸೀಸನ್ ಮೇಲೆ ಡಿಪೆಂಡ್ ಅದು. ನಮ್ಮ ಲೋಕಲ್ ನಮ್ಮ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ತಾಲೂಕು ಕೋಲಾರ ಡಿಸ್ಟಿಕ್ ಅಂದರೆ ಆಲ್ಮೋಸ್ಟ್ ಲೈಟಿಂಗ್ ಹಾಕಿರೋ ಚಾಮಂತಿ ಗಿಡ ಅಂದರೆ ಆಲ್ಮೋಸ್ಟ್ ರೇಟ್ ಇದ್ದೇ ಇರುತ್ತೆ. ಮಿನಿಮಮ್ ಅಂದರೆ 100 ರೂಪಾಯಿಂದ 150 ರೂಪಾಯಿ ಅಂತ ಕಂಪಲ್ಸರಿ ಹೋಗುತ್ತೆ. ಸ್ವಲ್ಪ ಅಂದರೆ ಆವರೇಜ್ ಖರ್ಚು ಅಂದ್ಬಿಟ್ಟು 1 ಎಕರೆಗೆ ಬಂದುಬಿಟ್ಟು 1.5 ಲಕ್ಷದಿಂದ 3 ಲಕ್ಷ ಬರುತ್ತೆ. ಒಟ್ಟಿನಲ್ಲಿ ಹೊಸ ಆವಿಷ್ಕಾರಗಳಿಗೆ ತವರು ಎಂದೇ ಖ್ಯಾತಿ ಪಡೆದಿರುವ ಇಸ್ರೇಲ್ ರೈತರನ್ನು ಹುಬ್ಬೇರಿಸುವ ರೀತಿಯಲ್ಲಿ ಬಯಲುಸೀಮೆ ರೈತರು ಬೆಳೆ ಬೆಳೆಯುತ್ತಿರುವುದು ಅನ್ನದಾತನ ದಣಿವರಿಯದ ಶ್ರಮಕ್ಕೆ ನಿದರ್ಶನವಾಗಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.